ಚಿನ್ನಸ್ವಾಮಿ ಸ್ಟೇಡಿಯಂ ಸಮೀಪ ಸಂಭವಿಸಿದಂತಹ ಕಾಲ್ತುಳಿತದ ದುರಂತಕ್ಕೆ ಸಂಬಂಧಿಸಿದಂತೆ ಎಫ್ಐಆರ್ ರದ್ದು ಕೋರಿ ಸದ್ಯ ಆರ್ಸಿಬಿ ಹೈಕೋರ್ಟ್ನ ಮೆಟ್ಟಿಲೇರಿದೆ. ಪೊಲೀಸರು ದಾಖಲಿಸಿಕೊಂಡಿರುವಂತಹ ಎಫ್ಐಆರ್ ಅನ್ನು ರದ್ದು ಮಾಡಬೇಕು ಅಂತ ಆರ್ಸಿಬಿ ಹೈಕೋರ್ಟ್ ಮೆಟ್ಟಿಲೇರಿದೆ. ಎಫ್ಐಆರ್ ರದ್ದು ಕೋರಿ ಡಿಎನ್ಎ ಮ್ಯಾನೇಜ್ಮೆಂಟ್ ಕೂಡ ಅಂದ್ರೆ ಈ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಅವರು ಕೂಡ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಎರಡು ಅರ್ಜಿ ಸಲ್ಲಿಕೆಯಾಗಿದೆ ಡಿಎನ್ಎ ಕಡೆಯಿಂದ, ಮತ್ತೊಂದು ಆರ್ಸಿಬಿ ಕಡೆಯಿಂದ. ಇವತ್ತು ಮಧ್ಯಾಹ್ನ ಹೈಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ನಡೆಯುವಂತ ಸಾಧ್ಯತೆ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ಫೋನ್ ಸಂಪರ್ಕದಲ್ಲಿ. ಸಂದೇಶ್, ಕಾರಣಗಳನ್ನು ಏನು ಕೊಟ್ಟಿದ್ದಾರೆ ಎಫ್ಐಆರ್ ರದ್ದಿಗೆ? ರಕ್ಷಿತ್, ಇಲ್ಲಿ ಚಿನ್ನಸ್ವಾಮಿ ಕಾಲ್ತುಳಿತಕ್ಕೆ 11 ಮಂದಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ರಾಯಲ್ ಚಾಲೆಂಜರ್ಸ್ ಸ್ಪೋರ್ಟ್ಸ್ ಲಿಮಿಟೆಡ್ ವತಿಯಿಂದ ಈಗ ಎಫ್ಐಆರ್ ರದ್ದಿಗೆ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಜೊತೆಗೆ ಡಿಎನ್ಎ ಕೂಡ ಇಲ್ಲಿ ಎಫ್ಐಆರ್ ರದ್ದಿಗೆ ಒಂದು ಅರ್ಜಿಯನ್ನ ಸಲ್ಲಿಸಿದೆ. ಒಟ್ಟು 3 ಅರ್ಜಿಗಳು ಈಗ ಸಲ್ಲಿಕೆಯಾಗಿದೆ. ಪ್ರಮುಖವಾಗಿರುವಂತದ್ದು ಈಗ ಏನು ಸ್ಪೋರ್ಟ್ಸ್ ಕ್ಲಬ್ ಇಂದ ಅರ್ಜಿಯನ್ನ ಸಲ್ಲಿಸಲಾಗಿದೆ, ಅದು ಆರ್ಸಿಬಿ ಪರವಾಗಿ ಆ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಮತ್ತೊಂದು ಡಿಎನ್ಎ ಅರ್ಜಿಯನ್ನ ಸಲ್ಲಿಸಿದೆ, ಮತ್ತೊಂದು ಕೆಎಸಿಎ ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿ ಆ ಅರ್ಜಿ ವಿಚಾರಣೆ ಶುಕ್ರವಾರಕ್ಕೆ ಮುಂದೂಡಲಾಗಿತ್ತು. ಈಗ ಸದ್ಯ ಈ 2 ಅರ್ಜಿ ವಿಚಾರಣೆಯನ್ನ ಇವತ್ತು ಮಧ್ಯಾಹ್ನ ಹೈಕೋರ್ಟ್ನ ಪೀಠ ತೆಗೆದುಕೊಳ್ಳಲಿದೆ. ಇದರಲ್ಲಿ ಪ್ರಮುಖವಾಗಿರುವಂತದ್ದು ಏನು ಎಫ್ಐಆರ್ ಅನ್ನ ರದ್ದು ಕೊಡಿರೋದಕ್ಕೆ ಕಾರಣವನ್ನ ಸಲ್ಲಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಮ್ದು ಯಾವುದೇ ರೀತಿಯ ತೀರ್ಮಾನ ಇರಲಿಲ್ಲ, ನಾವು ಕೂಡ ಅನುಮತಿಯನ್ನ ಕೇಳಿದ್ವಿ, ಸರ್ಕಾರದ ಅನುಮತಿಯನ್ನ ಕೇಳಿದ್ವಿ, ಜೊತೆಗೆ ಪೊಲೀಸರ ಅನುಮತಿಯನ್ನ ಕೂಡ ಕೇಳಿದ್ವಿ. ಅವರು ಅನುಮತಿ ಕೊಟ್ಟ ನಂತರವೇ ನಾವು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದು ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಪ್ರಮುಖವಾಗಿರುವಂತದ್ದು ಸರ್ಕಾರದ ಮೇಲೆ ಹಾಗೆ ಪೊಲೀಸರ ಮೇಲೆ ಆರೋಪವನ್ನ ಮಾಡಿ, ಅಂದ್ರೆ ಅವರ ಅನುಮತಿ ಕೇಳಿ ನಾವು ನಂತರ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ವಿ. ಆದ್ರೂ ಕೂಡ ನಮ್ಮ ಮೇಲೆ ಯಾಕಂದ್ರೆ ಈ ಒಂದು ಘಟನೆ ನಡೆದಿರೋದು ಸ್ಟೇಡಿಯಂನ ಹೊರಭಾಗದಲ್ಲಿ ನಡೆದಿರೋದ್ರಿಂದ ಅಲ್ಲಿ ಬಂದೋಬಸ್ತ್ ವ್ಯವಸ್ಥೆಯನ್ನ ಪೊಲೀಸರು ಮಾಡಬೇಕಾಗುತ್ತೆ. ಪೊಲೀಸರ ಬಂದೋಬಸ್ತ್ ವೈಫಲ್ಯದಿಂದ ಈ ಒಂದು ಘಟನೆ ನಡೆದಿದೆ. ಹಾಗಾಗಿ ನಮ್ಮದು ಈ ಒಂದು ದುರ್ಘಟನೆಯಲ್ಲಿ ಅಥವಾ ದುರಂತದಲ್ಲಿ ಯಾವುದೇ ರೀತಿಯ ಪಾತ್ರ ಇಲ್ಲ. ಆದ್ರೂ ಕೂಡ ನಾವು ಪರಿಹಾರ ಹಣವನ್ನ ಕೊಟ್ಟಿದ್ದೇವೆ, ಇಲ್ಲಿ ನಮ್ಮ ತಪ್ಪು ಯಾವುದು ಕೂಡ ಇಲ್ಲ. ಹಾಗಾಗಿ ನಮ್ಮ ಹೆಸರು ಇಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಹಾಗಾಗಿ ಮಧ್ಯಾಹ್ನ ಈ ಒಂದು ಅರ್ಜಿ ವಿಚಾರಣೆ ಬರುವಂತಹ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.